ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಗ. ಲಾಸ್ಟ್ ವಿಡಿಯೋದಲ್ಲಿ ನಾವು ಇಲ್ಲಿಗೆ ನಿಲ್ಲಿಸಿದ್ವಿ. ಈ ಇಂಟರ್ಫೇಸ್ ಬರ್ಕೊಂಡು ಇದ್ರ ಇಂಪ್ಲಿಮೆಂಟೇಷನ್ ಇಲ್ಲಿಗೆ. ಇವತ್ತು ನಾನು ಏನಪ್ಪ ಮಾಡ್ತೀನಿ ಅಂದರೆ ಇದನ್ನು ಇವತ್ತು ವೈರ್ ಅಪ್ ಮಾಡ್ತೀನಿ. ಡಿಪೆಂಡೆನ್ಸಿ ಇಂಜೆಕ್ಟ್ ಮಾಡಿಬಿಟ್ಟು ಇದನ್ನು ಕಂಟ್ರೋಲರಲ್ಲೇ ಆಕ್ಸೆಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಸ್ಟಾರ್ಟ್ ಮಾಡೋಣ. ಈಗ ಕಂಟ್ರೋಲರಲ್ಲಿ ನಾರ್ಮಲ್ ಯೂಶುವಲ್ ನಾನು ಬರ್ಕೋತೀನಿ ಇವತ್ತು ಏನು ಮಾಡೋದು ಅಂತ ನೋಡಿ. ಡಿಪೆಂಡೆನ್ಸಿ ಇಂಜೆಕ್ಷನ್ 3 ಟೈಪ್ಸ್ ಇದೆ. ಡಿಪೆಂಡೆನ್ಸಿ ಇಂಜೆಕ್ಷನ್ ತುಂಬ ಡೀಪಾಗಿ ಹೋಗಲ್ಲ, ನಾನು ಟೈಪ್ಸ್ ಹೇಳ್ತೀನಿ. ಬೇಕಿದ್ರೆ ಅದರ ಮೇಲೆ ಒಂದು ಸಪ್ರೇಟ್ ಚಿಕ್ಕದು ಇದು ಟ್ಯಾಂಜೆಂಟ್ ವಿಡಿಯೋ ಥರ ಬೇಕಾದ್ರೆ ಮಾಡ್ಕೋಬೋದು. ಸೊ ಡಿಪೆಂಡೆನ್ಸಿ ಇಂಜೆಕ್ಷನ್ 3 ಟೈಪ್ಸು. ಪ್ರಾಪರ್ಟಿ ಇಂಜೆಕ್ಷನ್ ಎಕ್ಸಾಕ್ಟಾಗಿ ಗೊತ್ತಿಲ್ಲ ನನಗೆ, ಆದರೆ ಪ್ರಾಪರ್ಟಿ ಇಂಜೆಕ್ಷನ್ ಮೆಥಡ್ ಅಂದರೆ ನೇಮಿಂಗ್ ಕನ್ವೆನ್ಷನ್ ಗೊತ್ತಿಲ್ಲ, ಯಾವ ಥರ ಮಾಡೋದು ಅಂತ ಗೊತ್ತು. ಮೆಥಡ್ ಇಂಜೆಕ್ಷನ್ ಮತ್ತು ಕನ್ಸ್ಟ್ರಕ್ಟರ್ ಇಂಜೆಕ್ಷನ್. ಕನ್ಸ್ಟ್ರಕ್ಟರ್ ಇಂಜೆಕ್ಷನ್. ಸೊ ಡಿಪೆಂಡೆನ್ಸಿ ಇಂಜೆಕ್ಷನಲ್ಲಿ ಏನಾಗುತ್ತಪ್ಪ ಅಂದರೆ ಇನ್ವರ್ಷನ್ ಕಂಟ್ರೋಲ್ ಯಾವ ಥರಪ್ಪ ಅಂದರೆ ಈಗ ನೀವು ಇದು ಮನೆ ಕಟ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಸ್ವಂತ ಮನೆ, ಸೈಟ್ ತೊಗೊಳ್ಳೋದು ಎಲ್ಲ ನಾವೇ ಮಾಡೋದು, ತೊಗೊಂಡೋಗಿ ಹಾಕೋದು ಎಲ್ಲ ನಾವೇ ಮಾಡ್ಕೊಳ್ಳೋದಲ್ವಾ. ಇದು ಡಿಪೆಂಡೆನ್ಸಿ ಇಂಜೆಕ್ಷನ್ ನ್ಯೂವಿಂಗ್ ಅಪ್. ಇಲ್ಲಿ ನಾನು ಮಾಡಿದ್ದೀನಲ್ಲ ಈ ಥರ ಎಲ್ಲ ನಾವೇ ತೊಗೊಬಂದು ಮನೆಗೆ ಫಿಟ್ ಮಾಡೋದು. ಸ್ವಂತ ಮನೆ ಸೈಟ್ ತೊಗೊಳ್ಳೋದು, ಪಾಯ ಹಾಕ್ಸೋದು, ನಿಂತ್ಕೊಳ್ಳೋದು ಎಲ್ಲ ಕರೆಕ್ಟಾಗಿ ಮಾಡ್ತಾಯಿದ್ದೀರಾ ಅಂತ ನೋಡಬೇಕು. ಎಲ್ಲ ನಾವೇ ತೊಗೊಂಡು ಐಟಮ್ಸು ಎಲ್ಲ ಪರ್ಚೇಸಿಂಗ್ ಎಲ್ಲ ಇದು ಈ ಥರ. ಡಿಪೆಂಡೆನ್ಸಿ ಇಂಜೆಕ್ಷನ್ ಕನ್ಸ್ಟ್ರಕ್ಟರ್ ಇಂಜೆಕ್ಷನ್ದು ಅಂದರೆ ಒಂದು ಅಬ್ಸ್ಟ್ರಾಕ್ಟಾಗಿ ಹೇಳೋಕ್ಕೆ ಹೆಂಗಪ್ಪ ಹೇಳ್ಬೋದು ಅಂದರೆ, ಇದು ಈಗ ಸಪೋಸ್ ನಮ್ಮ ಇದು ಪ್ರೆಸ್ಟೀಜ್ ಗ್ರೂಪ್ ಅಲ್ಲೇ ನೀವು ಒಂದು ಫ್ಲ್ಯಾಟ್ ತೊಗೊಂಡ್ರಿ, ಅದರಲ್ಲಿ ನೀವೇನು ಆಗೋದು ಬೇಕಾಗಿರಲಿಲ್ಲ. ನೀವು ಸುಮ್ಮನೆ ಹೋದ್ರಿ, ಫ್ಲ್ಯಾಟು ಇದು ಮಾಡಿದ್ರಿ ಅಷ್ಟೇ, ಎಲ್ಲ ಅದರಲ್ಲಿ ಫಿಟ್ ಆಗಿತ್ತು. ಆಗಲಿ ನೀರು ಬೇಕು ಅಂದರೆ ಅದಕ್ಕೆ ನಲ್ಲಿ ಇದೆ, ಯೂಸ್ ಮಾಡ್ಕೊಳ್ಳೋದು ಅಷ್ಟೇ. ಎಲ್ಲ ಫಿಟ್ ಮಾಡಿಕೊಟ್ಬಿಟ್ಟಿರ್ತಾರೆ ಫಸ್ಟೇ. ಈಗ ಏನಾದರೂ ಬೇಕಪ್ಪ ಅಂದರೆ ಅಲ್ಲೇ ಮ್ಯಾನೇಜ್ಮೆಂಟಿಗೆ ಇದು ಅಲ್ಲಿ ಸೊಸೈಟಿಲೇ ಇದಿರುತ್ತೆ ಇದು ಸರ್ವೀಸಸ್ ಅವ್ರಿಗೆ ಹೇಳೋದು. ಸೊ ಅವ್ರು ಬಂದು ಇದು ಮಾಡಿಕೊಡ್ತಾರೆ, ನಾವು ಬರೀ ರಿಕ್ವೆಸ್ಟ್ ಮಾಡೋದಷ್ಟೇ. ಇದರಲ್ಲೂ ಹಂಗೆ, ಈಗ ಒಂದು ಸರ್ವೀಸ್ ರಿಕ್ವೆಸ್ಟ್ ಮಾಡಿದ್ರೆ ಕಂಟೈನರ್ ಇದು ಫ್ರೇಮ್ವರ್ಕ್ ರನ್ ಟೈಮು ಇದಿರುತ್ತಲ್ಲ. ಈ .NET ಕೋರಲ್ಲಿ ಯೂಶಲಾಗಿ ಔಟ್ ಆಫ್ ದ ಬಾಕ್ಸ್ ಇದು ಬರ್ತಾಯಿದೆ ಡಿಪೆಂಡೆನ್ಸಿ ಇಂಜೆಕ್ಷನ್. ಅದೇನಪ್ಪ ಅಂದರೆ ಈ ಥರ ನೋಡಿ, ಸರ್ವೀಸಸ್ ಡಟ್ ಆ್ಯಡ್. ಸೊ ಡಿಪೆಂಡೆನ್ಸಿ ಇಂಜೆಕ್ಷನ್ ಎಲ್ಲ ಇಲ್ಲೇ ಆಗೋದು. ಸೊ ನಾವು ಇವಾಗ ಇಲ್ಲೇ ಇಂಜೆಕ್ಟ್ ಮಾಡೋದು. ಟು ಬಿ ಇಂಜೆಕ್ಟೆಡ್ ಅಂತ ನಾನು ಇಲ್ಲಿ ಹಾಕೋತೀನಿ ಒಂದು ಟು ಡು. ಸೊ ಆ ಥರ ಡಿಫ್ರೆನ್ಸು. ನಾವೆಲ್ಲ ಮಾಡೋದ್ರ ಬದಲು ನ್ಯೂವಿಂಗ್ ಅಪ್ ಮಾಡಿಬಿಟ್ಟು ಎಲ್ಲ ನಾವೇ ಮಾಡೋ ಬದಲು ಇದರಲ್ಲಿ ಫ್ರೇಮ್ವರ್ಕ್ ಅಂದರೆ .NET ಇದು ರನ್ ಟೈಮ್ ಇನ್ವರ್ಷನ್ ಆಫ್ ಕಂಟ್ರೋಲ್ ಔಟ್ ಆಫ್ ದ ಬಾಕ್ಸ್ ಇದು ಮಾಡಿರ್ತಾರೆ. ಫ್ರೇಮ್ವರ್ಕು IOC ಕಂಟೈನರ್ ಇಂಪ್ಲಿಮೆಂಟ್ ಆಗಿದೆ ಇದರಲ್ಲಿ. ಸೊ ಇಂಪ್ಲಿಮೆಂಟ್ ಆಗಿರೋದ್ರಿಂದ ಯಾವುದಾದ್ರೂ ಒಂದು ಸರ್ವೀಸ್ ಅಥವಾ ಆಬ್ಜೆಕ್ಟ್ ಕೇಳಿದ್ರೆ ನಾವಿಲ್ಲಿ ರಿಜಿಸ್ಟರ್ ಇಲ್ಲಿ ಮಾಡೋದನ್ನ ರಿಜಿಸ್ಟ್ರೇಷನ್ ಅಂತ ಹೇಳ್ತಾರೆ. ಇಲ್ಲಿ ಈ ಥರ ಮಾಡೋದನ್ನ ರಿಜಿಸ್ಟರ್ ಮಾಡಬೇಕು ಸರ್ವೀಸಸ್ನ ಅಂತ. ಸೊ ನೀವು ಒಂದ್ಸಲಿ ರಿಜಿಸ್ಟರ್ ಮಾಡಿಬಿಟ್ಬಿಟ್ರೆ ನೀವು ಆ ಸರ್ವೀಸ್ನ ಎಲ್ಲಿ ಇನ್ವೋಕ್ ಮಾಡಿದ್ರೆ ಇನ್ಸ್ಟ್ಯಾನ್ಷಿಯೇಟ್ ಮಾಡಿದ್ರೆ, ಇನ್ಸ್ಟ್ಯಾನ್ಷಿಯೇಟ್ ಮಾಡೋದು ಅಂದರೆ ಎಕ್ಸಾಕ್ಟಾಗಿ ಇನ್ಸ್ಟ್ಯಾನ್ಷಿಯೇಷನ್ ಇದು ಹೇಳುತ್ತೆ. ಸೊ ಮೋಸ್ಟ್ಲಿ ಕೋಡ್ ಮಾಡಿದಾಗ ಅದು ಏನು ಅಂತ ಅದ್ರ ಬಗ್ಗೆ ನಿಮ್ಗೊಂದು ಸ್ವಲ್ಪ ಐಡಿಯಾ ಬರುತ್ತೆ. ನಾನು ತುಂಬ ಮಾತಾಡ್ತಾನೆ ಇದ್ದರೆ ಏನಪ್ಪ ಇದೇನೋ ಅರ್ಥನೇ ಆಗ್ತಿಲ್ಲ, ಸುಮ್ಮನೆ ಮಾತಾಡ್ತಾನೆ ಯಾವನ ಅಂತ ಅಂದ್ಕೊಂಡ್ಬಿಡ್ತೀರಾ. ಸೊ ಇವಾಗ ಸ್ಟಾರ್ಟ್ ಮಾಡಿಬಿಡ್ತೀನಿ ನಾನು ವಿತೌಟ್ ಫರ್ದರ್ ಅಡು. ಸೊ ಸ್ಟಾರ್ಟ್ ಮಾಡೋಣ. ಇಂಜೆಕ್ಟ್ ಮಾಡ್ತೀನಿ. ಇಲ್ಲಿ ರಿಜಿಸ್ಟ್ರೇಷನ್ ಅಂದರೆ ಇದೆ ಸರ್ವೀಸಸ್ ಡಾಟ್ ಆ್ಯಡ್. ಇಲ್ಲಿ 3 ಥರ ಬರುತ್ತೆ, ಟ್ರಾನ್ಸಿಯೆಂಟ್, ಸ್ಕೋಪ್ಡ್ ಆ್ಯಂಡ್ ಸಿಂಗಲ್ಟನ್ ಅಂತ. ಸೊ ಅದ್ರ ಮೇಲೆ ಒಂದು ಸಪ್ರೇಟಾಗಿ ವಿಡಿಯೋನೇ ಮಾಡ್ಬೋದು. ಅದು ಸ್ವಲ್ಪ ಕನ್ಫ್ಯೂಸಿಂಗ್ ಕಾನ್ಸೆಪ್ಟ್ ಈ ಸ್ಕೋಪ್ಡ್ ಮತ್ತು ಟ್ರಾನ್ಸಿಯೆಂಟ್ ಬಿಟ್ವೀನ್ ದೀಸ್ ಟು. ಅಂದರೆ ಇದು ಲೈಫ್ ಟೈಮ್ ಕಂಟ್ರೋಲ್ ಮಾಡುತ್ತೆ. ಅದು ಮೋಸ್ಟ್ಲಿ ಅದೇ ಲೈಫ್ ಟೈಮ್ ಕಂಟ್ರೋಲ್ ಮಾಡೋದನ್ನು ಟ್ರಾನ್ಸಿಯೆಂಟ್, ಸಿಂಗಲ್ಟನ್, ಸ್ಕೋಪ್ಡ್ ಅಂತ ಹೇಳ್ತಾರೆ. ಸೊ ಸದ್ಯಕ್ಕೆ ನಾನೀಗ ಸ್ಕೋಪ್ಡೇ ಹಾಕೋತೀನಿ. ಸ್ಕೋಪ್ಡ್ ತಗೊಂಡ್ರೆ ಈ ಥರ ಆಗಲ್ಲ. ಸೊ ಇವಾಗ ಏನು ಮಾಡಬೇಕಪ್ಪ ಅಂದರೆ ನಾವು ಇಂಟರ್ಫೇಸ್ ಹಾಕೊಂಡಲ್ಲ ಅದನ್ನು ಹಾಕೋಣ. ಟು ಡೂ ಐಟಮ್ ಸರ್ವೀಸ್ ಟು ಡೂ ಐಟಮ್ ಸರ್ವೀಸ್. ಸೊ ನಾನು ಇಲ್ಲಿ ರಿಜಿಸ್ಟರ್ ಮಾಡಿಬಿಟ್ಟಿದ್ದೀನಿ. ಇದ್ರ ಯೂಸ್ ಏನಪ್ಪ ಅಂದರೆ, ಈಗ ನಾನು ಈ ಆಬ್ಜೆಕ್ಟ್ನ ಎಲ್ಲಿ ಕೇಳಿದ್ರು
ನಾವೇನು ನ್ಯೂ ಅಪ್ ಮಾಡೋದು ಬೇಕಾಗಿಲ್ಲ, ನ್ಯೂ ಟು ಡೂ ಐಟಮ್ ಸರ್ವೀಸ್ ಅಂತ. ಸೊ ಅದು ಫ್ರೇಮ್ವರ್ಕ್ ವಿಲ್ ಅಂದರೆ ಅದೇ ಮಾಡ್ಕೊಳುತ್ತೆ ಇಂಟರ್ನಲ್ ಆಗಿ. ಔಟ್ ಆಫ್ ದ ಬಾಕ್ಸ್ IOC ಕಂಟೈನರ್ ಇದರಿಂದ ಆರ್ಕೆಸ್ಟ್ರೇಷನ್ ಒಳಗಡೆ ನಡೆಯುತ್ತೆ. ಸೊ ನಾನು ಇಲ್ಲಿ ಆಕ್ಸೆಸ್ ಮಾಡ್ತೀನಿ. ಸೊ ಯೂಶ್ವಲ್ ಆಗಿ ಒಂದು ಪ್ರೈವೇಟ್ ಪ್ರಾಪರ್ಟಿ ಇನ್ಸ್ಟಾನ್ಷಿಯೇಟ್ ಮಾಡ್ಕೊತಾರೆ, ಆ ಥರ ಇದು ಮಾಡ್ಬೇಕಾದ್ರೆ ಅದೇ ಬೆಸ್ಟ್ ಪ್ರಾಕ್ಟೀಸು. ಸೊ ಪ್ರೈವೇಟ್ ಟು ಡೂ ಐಟಮ್ ಸರ್ವೀಸ್ ವಿತ್ ಅಂಡರ್ಸ್ಕೋರ್, ಯೂಶ್ವಲಾಗಿ ವಿತ್ ಅಂಡರ್ಸ್ಕೋರ್ ಅಷ್ಟೇ. ಈಗ ಇಲ್ಲೊಂದು ಟ್ರಿಕ್ ಹೇಳ್ಕೊಡ್ತೀನಿ ನಿಮಗೆ. ಯೂಶ್ವಲಾಗಿ ಹಿಂಗೆ ಮಾಡಬೇಕು. ಜನ್ರೇಟ್ ಕನ್ಸ್ಟ್ರಕ್ಟರ್ ಅಂತ ಕೇಳುತ್ತೆ, ಆಪ್ಷನ್ ಕೇಳುತ್ತೆ, ಇಂಜೆಕ್ಟ್ ಮಾಡಿಕೊಂಡ್ರೆ ನೋಡಿ ಇಲ್ಲಿ ಬಂತು ಅಲ್ವಾ. ಸೊ ಇವಾಗ ನಾನು ಏನಪ್ಪ ಮಾಡ್ತೀನಿ ಅಂದರೆ ಇದನ್ನು ರಿಮೂವ್ ಮಾಡ್ತೀನಿ ಇದಂಗೆ ಇಲ್ಲಿ. ಸೊ ಇಲ್ಲಿ ಇದೇನು ರಿಟರ್ನ್ ಮಾಡ್ತೀನಿ ನೋಡ್ಕೊಳ್ಳೋಣ ಫಸ್ಟು ಸರ್ವಿಸ್ ತಿರ್ಗಾ. ಸೊ ಲಿಸ್ಟ್ ಸಿಂಕ್ ಮಾಡ್ಬೋದು ನಾ ಇದನ್ನ. ವೆಯ್ಟ್, ಓಕೆ, ನಾನ್ ಬ್ಲಾಕಿಂಗ್ ಥ್ರೆಡ್ ಸಿಂಕ್ ಅಂದರೆ ಇಲ್ಲೂ ಅದನ್ನೇ ಮಾಡ್ಕೊತೀನಿ. ಪಬ್ಲಿಕ್ ಸಿಂಕ್ ಟಾಸ್ಕ್ ಆಫ್ ಆ್ಯಕ್ಷನ್. ಸೊ ಆಯಿತು. ಇವಾಗ ವೇಟ್, ಸೊ ಇದು ಇಲ್ಲಿ ರಿಸಲ್ಟ್ ಅಂತ ಹಾಕೋತೀನಿ. ರಿಸಲ್ಟ್ ಅಂಡರ್ಸ್ಕೋರ್ get complete sync dot configure await. ಸೊ ಅದಾಯಿತು. ಇವಾಗ ಇಲ್ಲೇನು ರೆಸ್ಪಾನ್ಸ್ ಬರ್ತಿದೆ ಚೆಕ್ ಮಾಡ್ಕೊಳ್ಳೋಣ. ಲಿಸ್ಟ್ ಬರ್ತಿದೆ. ಸೊ ಆ ಲಿಸ್ಟ್ನ ನಾನಿಲ್ಲೇ ಡೈರೆಕ್ಟಾಗಿ ಎಂಬೆಡ್ ಮಾಡಿ ಕಳಿಸ್ತೀನಿ ಫ್ರಂಟ್ ಎಂಡ್ಗೆ. ರೇಸಸ್ ತುಂಬ ಇದಾಯಿತು. ಸೊ ಕನ್ಫ್ಯೂಸ್ ಆಗ್ತದೆ ಕೆಲಸ ಮಾಡಿ. ಇದು ಸಿಂಗಲ್ ರೆಸ್ಪಾನ್ಸಿಬಿಲಿಟಿ ಪ್ರಿನ್ಸಿಪಲ್ ಎಲ್ಲ ಫಾಲೋ ಆಗುತ್ತೆ ನೋಡಿ. ಇಷ್ಟು ಇದಾಯಿತು. ನಾವಿಲ್ಲಿ ಮಾಡ್ತಿದ್ದೆಲ್ಲ ಇಲ್ಲಿ ಫುಲ್ ಡೆಲಿಗೇಟ್ ಮಾಡ್ತಿದ್ದೆ. ಡೆಲಿಗೇಟ್ ಅಂದರೆ ಸೊ ಡೆಲಿಗೇಟ್ ಅಂತ ಹೇಳ್ಬಾರ್ದು, ತಪ್ಪೋದು. ಸಪ್ರೇಟಾಗಿ ಡೆಲಿಗೇಟ್ಸ್ ಇದೆ CSV. ಸೊ ನಾನು ಕನ್ಫ್ಯೂಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಇಲ್ಲಿ ನಾವು ಸಪ್ರೇಷನ್ ಆಫ್ ಸಿಂಗಲ್ ರೆಸ್ಪಾನ್ಸಿಬಿಲಿಟಿ ಪ್ರಿನ್ಸಿಪಲ್ ಫಾಲೋ ಮಾಡಿಬಿಟ್ಟು ಯೂಶ್ವಲಾಗಿ ಒಂದು ಕ್ಲಾಸು ಒಂದು ಅದ್ರ ಮೇಲೆ ಸಪ್ರೇಟಾಗಿ ಇದೇ ಮಾಡ್ಬೋದು, ಸಾಲಿಡ್ಸ್ ಮೇಲೆ. ಸೊ ನೋಡೋಣ. ತುಂಬ ಟ್ಯಾಂಜೆಂಟ್ ಹೇಳೋಕ್ಕೆ ಇಷ್ಟಪಡೋದು. ನಾನು ಏನಪ್ಪ ಮಾಡ್ತೀನಿ ಅಂದರೆ ಇಲ್ಲಿ ಇದನ್ನು ಡಿಲೀಟ್ ಮಾಡಿಬಿಡ್ತೀನಿ. ಇದೆಲ್ಲ ಡಿಲೀಟ್ ಮಾಡಿಬಿಟ್ಟು ಬರೀ ಅಷ್ಟೇ ರಿಸಲ್ಟ್. ಅಷ್ಟೇ ಕ್ಲೀನಾಗಿ ಕಾಣಿಸ್ತಾ ಇದೆ ನಿಮಗೆ. ಇವಾಗ ರನ್ ಮಾಡೋಣ, ಚೆಕ್ ಮಾಡೋಣ ಏನಾದರೂ ಬರುತ್ತೆ ಅಂತ. ಬರೋಂಗಿದ್ರೆ ಫಿಕ್ಸ್ ಮಾಡ್ಕೊಳ್ಳೋಣ. ಸೂಪರ್. ಯಾವಾಗ ಫಸ್ಟ್ ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ರನ್ ಆಗ್ತಾಯಿದೆ ನೋಡಿ, ಬಂತು ವಿತ್ ಡೇಟ್. ನೋಡಿದ್ರಾ, ಇದರಲ್ಲಿ ಹಾರ್ಡ್ ಕೋಡ್ ಮಾಡಿದ್ವಿ ನಾವಲ್ಲಿ. ಕೋಡಿಂಗ್ ಸೂತ್ರಾಸ್ ಕಮಿಂಗ್ ಸೂನ್, ಡೇಟ್, ಡ್ಯೂ, ಇದು ನಾಳೆ, ಇದು ನಾಡಿದ್ದು. ಸೊ ಇದು ಎಲ್ಲಿಂದ ಬರ್ತಿದೆ ಅಂದರೆ ನೀವು ಕನ್ಫ್ಯೂಸ್ ಆಗಬೇಡಿ. ನಾವು ಆಗಲೇ ಒಂದು ಸರ್ವಿಸ್ ಬರ್ತೀನಿ ನಿಮಗಿದೆಯಾ ನೋಡಿ, ಇಲ್ಲಿಂದ ಬರ್ತಿದೆ. ಸೊ ಇವತ್ತಿನ ವಿಡಿಯೋಗೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನಪ್ಪ ಮಾಡ್ತೀನಿ, ಫಿನಿಶ್ ಅಪ್ ಮಾಡ್ತೀನಿ ಈ ಸೈಡ್ನ. ಸೊ ಮತ್ತೆ ಆ ಥರನೇ ಕಂಟಿನ್ಯೂಷನ್ ಮಾಡೋಣ. ಅಲ್ಲಿ ತನಕ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ, ಕಾಸು ಮಾಡಿ.